ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವಾಗ ನಾವು ಪ್ರಣೀತನ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ಪ್ರಣೀತನಿಗೆ ಇವತ್ತು ಬುಕ್ಸ್ ಇಶ್ಯೂ ಮಾಡ್ತಾರೆ ಸ್ಕೂಲಿಂದ. ಸೊ ಹಾಗಾಗಿ ತೊಗೊಂಡ್ಬರೋಣ ಅಂತ. ಪ್ರಣೀತ ಪ್ರಮೋಟೆಡ್ ಟು ಸೆಕೆಂಡ್ ಸ್ಟ್ಯಾಂಡರ್ಡ್, ಫಸ್ಟ್ ಸ್ಟ್ಯಾಂಡರ್ಡ್ ಟು ಸೆಕೆಂಡ್ ಸ್ಟ್ಯಾಂಡರ್ಡ್. ಸೊ ಬುಕ್ಸ್ ಎಲ್ಲ ತೊಗೊಂಡು ಬಂದರೆ ಬೈಂಡ್ ಎಲ್ಲ ಹಾಕಿಟ್ಕೊಳಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಬರಕ್ಕೆ ಹೋಗ್ತಾ ಇದ್ದೀನಿ. ಅವಳನ್ನ ಕರ್ಕೊಂಡು ಹೋಗೋಣ ಅಂತ. ಯಾಕೆಂದರೆ ರಿಸಲ್ಟ್ಗೆ ಅವಳು ಇರಲಿಲ್ಲ. ಒಂದು ವೇಳೆ ಅವ್ರು ಏನಾದ್ರು ಟೀಚರ್ ಸಿಕ್ಕರೆ ಒಂದು ಮೀಟ್ ಮಾಡಿಸೋಣ ಅಂತ. ಸೊ ಹಂಗಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಪ್ರಣೀತ, ಖುಷಿ ಆಗ್ತಿದೆ ಸ್ಕೂಲ್ಗೆ ಹೋಗೋಕ್ಕೆ? ಖುಷಿನಾ? ಓಕೆ, ನೋಡೋಣ. ಅಲ್ಲಿ ಹೋಗಿ ಸಿಗ್ತೀನಿ. ವಿಡಿಯೋ ಮಾಡೋಕ್ಕಾಗುತ್ತಿಲ್ಲ, ಗೊತ್ತಿಲ್ಲ. ಟ್ರೈ ಮಾಡ್ತೀನಿ. ಓಕೆನಾ? ಬನ್ನಿ ಹೋಗ್ಬರೋಣ. ಓಕೆ, ಟ್ರಾಫಿಕ್ ಏನೋ ಗೊತ್ತಿಲ್ಲ. ಬಿಸಿಲು ಮಾತ್ರ ತುಂಬ ಇದೆ. ಹೋಗ್ಬರೋಣ. ಟ್ರಾಫಿಕ್ ಇರುತ್ತೆ. ನನ್ನ ಗಾಡಿ ಸ್ಕೂಲ್ ಹತ್ರ ಬಂದ್ವಿ ನಾವು. ಪ್ರಣೀತನ ಸ್ಕೂಲ್ ಬಂದ್ವಿ. ಪ್ರಣೀತ ಬುಕ್ಸ್ ಎಲ್ಲ ಕೂತಿದ್ದಾರೆ ಇಶ್ಯೂ ಮಾಡೋಕ್ಕೆ. ಪ್ರಣೀತನ ಕ್ಲಾಸ್ ಟೀಚರ್ ಇವರೇ ಆಗಿದ್ದರು, ಪ್ರೀತಿ ಮ್ಯಾಮ್ ಅಂತ. ತುಂಬ ಬೆಸ್ಟ್, ಒಳ್ಳೆ ಟೀಚರ್ ಇವರು ನಮಗೆ. ಸೊ ಮೆಮೊರಿಗೆ ಅಂತ ಇದೊಂದು ಫೋಟೋ ತೊಗೊಂಡ್ವಿ ನಾವು. ಸೊ ಬುಕ್ಸ್ ಎಲ್ಲ ಕೊಟ್ಟರು. ಇದೆಲ್ಲ ಚೆಕ್ ಮಾಡ್ಕೊಳಕ್ಕೆ ಹೇಳಿದ್ರು, ಅದರ ಚೆಕ್ ಮಾಡ್ಕೊಂಡ್ವಿ. ಸೊ ಎಲ್ಲ ಕರೆಕ್ಟಾಗಿದೆ. ಒಂದು 3 ಬುಕ್ಸ್ ಪೆಂಡಿಂಗ್ ಇದೆ. ಸೊ 3 ಬುಕ್ಸು ಸ್ಕೂಲ್ ರೀಓಪನ್ ಆದಮೇಲೆ ಕೊಡ್ತಾರಂತೆ. ಸೊ ಇವಾಗ ಇದನ್ನೆಲ್ಲ ಹಾಕ್ಕೊಂಡು ನಾವು ಮನೆಗೆ ಹೊರಡಬೇಕು. ಮ್ಯಾಮ್ ಜೊತೆ ಮಾತಾಡ್ತೀಯಾ? ಹಾಂ, ಹೆಂಗೆ ಅನ್ನಿಸ್ತು? ನಾವು ಇದೇ ಮ್ಯಾಮ್ ಬರಲ್ಲ ಈಗ, ನೆಕ್ಸ್ಟ್ ಬೇರೆ ಮ್ಯಾಮ್ ಬರ್ತಾರೆ. ಡ್ರಾಯಿಂಗ್ ಬುಕ್ ಅದು. ಆಯ್ತು, ಇಡು. ಹಾಂ, ನೆಕ್ಸ್ಟ್ ಬೇರೆ ಮ್ಯಾಮ್ ಬರ್ತಾರೆ ನೋಡಿ. ಹೀಗಿದೆ ಸ್ಕೂಲು, ಪ್ರಣೀತ ಸ್ಕೂಲ್ ಹಿಂಗಿದೆ, ದೊಡ್ಡದಾಗಿದೆ ತುಂಬ. ಕಾಲೇಜ್ವರೆಗೂ ಇಲ್ಲೇ ಇರೋದು. ಪ್ರಣೀತ ಕಾಲೇಜ್ವರೆಗೂ ಇಲ್ಲೇ ಇದೆ. ನೆಕ್ಸ್ಟ್ ಬೇರೆ ಮ್ಯಾಮ್ ಬರ್ತಾರೆ. ಹೆಂಗೆ ಅನಿಸುತ್ತೆ ನಿಮಗೆ? ಓಕೆನಾ? ಓಕೆ, ಮನೆ ಕಡೆ ಹೊರಡೋಣ. ಪ್ರಣೀತನ ಸ್ಕೂಲ್ ಆಫೀಸ್ ರಿಸೆಪ್ಷನಲ್ಲಿ ಒಂದು ಸರಸ್ವತಿಯ ಒಂದು ಮೂರ್ತಿನ ಅವರು ಇಟ್ಕೊಂಡಿದ್ದಾರೆ. ಈ ಮೂರ್ತಿ ನಮ್ಗೆ ತುಂಬಾ ಇಷ್ಟ. ಯಾಕೆಂದರೆ ಯಾವಾಗ ನಾನು ಪ್ರಣೀತನ ನರ್ಸರಿ ಸೇರಿಸಿದೆ, ಆ್ಯಕ್ಚುಲಿ ನಾನು ಇಲ್ಲಿ ಸ್ಕೂಲ್ಗೆ ಟೀಚರಾಗಿ ಸೇರಿಕೊಂಡಿದ್ದೆ. ಬಟ್ ಆಮೇಲೆ ಸ್ವಲ್ಪ ದಿನ ಕೆಲಸ ಮಾಡಿದ ಮೇಲೆ ತುಂಬ ಹುಷಾರಿಲ್ಲಂಗೆ ಆಗೋಯಿತು ನನಗೆ. ಹಾಗಾಗಿ ನಾನು ಇಲ್ಲಿಂದ ಜಾಬ್ ಮಾಡೋದನ್ನು ಬಿಟ್ಬಿಟ್ಟೆ. ಸೊ ಅದೆಲ್ಲ ಮುಗಿಸ್ಕೊಂಡು ಅದಕ್ಕೆ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ತೊಗೊಂಡೆ ನಾನು ಸರಸ್ವತಿದು. ಸೊ ಮನೆಗೆ ಬಂದು ಅಡುಗೆ ಎಲ್ಲ ಮಾಡಿಕೊಂಡೆ. ನುಗ್ಗೆಕಾಯಿ ತೊಗೊಂಡು ಬಂದಿದ್ದರು ನನ್ನ ಹಸ್ಬೆಂಡು. ತುಂಬ ಎಳೆಯ ನಾಟಿ ನುಗ್ಗೆಕಾಯಿ ಇತ್ತು. ಸೊ ನುಗ್ಗೆಕಾಯಿಂದ ಏನಾದ್ರು ಒಂದು ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡೆ. ಅಂದ ತಕ್ಷಣ ಅದು ನುಗ್ಗೆಕಾಯಿ ಗೊಜ್ಜು ನೆನಪಾಯಿತು ನನಗೆ. ಗ್ರೇವಿ ಅನ್ಬೋದು, ಗೊಜ್ಜು ಅನ್ಬೋದು, ಸುಕ್ಕ ಅಂತ ಹೇಳ್ಬೋದು, ಏನಾದ್ರು ಹೇಳ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ ಅದು. ನಾವು ರೈಸ್, ಸಾಂಬಾರು, ಚಪಾತಿಗೆ ಅದೆಲ್ಲ ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ. ಸೊ ಅದನ್ನು ಮಾಡೋಣ ಅಂತ ನಾನು ಬೇರೆ ಅಡುಗೆ ಎಲ್ಲ ಮಾಡ್ಕೊಂಡು ಬಿಟ್ಟಿದ್ದೆ. ಇದನ್ನು ಮಾಡೋಣ, ಚೆನ್ನಾಗಿರುತ್ತೆ, ನಿಮ್ಮ ಜೊತೆನೂ ಎಲ್ಲರ ಜೊತೆ ಶೇರ್ ಮಾಡ್ಕೊಂಡಾಗುತ್ತೆ ರೆಸಿಪಿ ಅಂತ ಹೇಳಿಬಿಟ್ಟು ರೆಸಿಪಿನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಏನಿಲ್ಲ, ನುಗ್ಗೆಕಾಯಿ ಚೆನ್ನಾಗಿ ನೋಡಿಕೊಂಡು ಎಳೆದು ತೊಗೊಂಡು ಬರಬೇಕು. ತೊಗೊಂಡು ತೊಳ್ಕೊಂಡು ಆ ಕಡೆ ಈ ಕಡೆ ಸೈಡಲ್ಲಿ ಇರೋ ತುಂಬೆಲ್ಲ ತೆಗೆದುಬಿಟ್ಟು ಎಲ್ಲ ಅದನ್ನು ಸಿಪ್ಪೆನೆಲ್ಲ ಬಿಡಿಸ್ಕೊಂಡು ಚೆನ್ನಾಗಿ ತೊಳೆದು ಇಟ್ಕೊಬೇಕಷ್ಟೇ. ಕ್ಲೀನಾಗಿ ತೊಳೆದು ನೋಡಿ, ಈ ಥರ ಬಿಡಿಸ್ತಾ ಇದ್ದೀನಲ್ವ, ಅದು ನಾರೆಲ್ಲ ಬರುತ್ತೆ. ಹಿಂಗೆ ಈ ಥರ ಎಡಿತಾ ಇದ್ದರೆ ಆ ನಾರೆಲ್ಲ ಬರುತ್ತೆ. ಆ ನಾರೆಲ್ಲ ತೆಗೆದುಬಿಟ್ರೆ ಕ್ಲೀನಾಗಿ ಇದಾಗುತ್ತೆ. ಸೊ ನಾನು ಹಾಗೆಯೇ ಕ್ಲೀನಾಗಿ ಅದನ್ನೆಲ್ಲ ತೆಗೆದುಬಿಟ್ಟು ಪ್ರತಿಯೊಂದು ನುಗ್ಗೆಕಾಯನ್ನು ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡೆ. ಸೊ ಎಷ್ಟು ಫ್ರೆಶ್ ಆಗಿದೆ ಅಲ್ವಾ ನುಗ್ಗೆಕಾಯಿ, ಕ್ಲೀನಾಗಿದೆನೆಲ್ಲ ನಾನು ಏನು ಮಾಡಿದೆ, ತುಂಬ ಜಾಸ್ತಿ ತೊಗೊಂಬಂದಿದ್ರು. ಸೊ ಹಾಗಾಗಿ ಎಲ್ಲನೂ ಕಟ್ ಮಾಡಿ ರೆಡಿ ಮಾಡಿ ನೋಡಿ, ಈ ಥರ ಕಟ್ ಮಾಡಿ ಕ್ಲೀನಾಗಿ ಎತ್ತಿಟ್ಕೊಂಡೆ. ನೆಕ್ಸ್ಟ್ ಇದಕ್ಕೆ ಏನೇನು ಬೇಕು ಸಾಮಗ್ರಿಗಳಂತ ನೋಡೋದಾದರೆ, ಈರುಳ್ಳಿ ತೊಗೊಂಡಿದ್ದೀನಿ. ಒಂದು 4ರಿಂದ 5 ಈರುಳ್ಳಿ ತೊಗೊಂಡಿದ್ದೀನೋ ಏನೋ.
4-5 ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಅಂದರೆ ಒಂದು ಮೂರು ತೊಗೊಂಡಿದ್ದೀನಿ ಅನಿಸುತ್ತೆ, 4-5 ಅಲ್ಲ, 3 ಈರುಳ್ಳಿನ ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ ಚೆನ್ನಾಗಿ ಸಿಪ್ಪೆ ಬಿಡಿಸ್ಬಿಟ್ಟು ಉದ್ದುದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ನಾನು ಚಾಪರ್ಗೆ ಹಾಕ್ಕೊಂಡು ಸಣ್ಣದಾಗಿ ಬರಬೇಕು ಅಂತ. ಅಂದರೆ ಕೈಯಿಂದ ಕಟ್ ಮಾಡಿದರೆ ಅಷ್ಟು ಸಣ್ಣದಾಗಿ ಬರೋಲ್ಲ ಈರುಳ್ಳಿ ಕಟ್ ಮಾಡೋಕ್ಕೆ. ಸೊ ಹಾಗಾಗಿ ಚಾಪರ್ಗೆ ಹಾಕೊಂಡ್ಬಿಟ್ರೆ ನೈಸ್ ಸಣ್ಣದಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಏನು ಮಾಡಿದೆ, ದಪ್ಪದಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡ್ಬಿಟ್ಟು ಚಾಪರ್ಗೆ ಹಾಕ್ಕೊಂಡ್ಬಿಟ್ಟು ನೈಸಾಗಿ ಅದನ್ನು ಚಾಪ್ ಮಾಡಿಕೊಂಡೆ. ಈರುಳ್ಳಿ ರೆಡಿ ಆಯಿತು. ನೆಕ್ಸ್ಟ್ ಟೊಮ್ಯಾಟೊ ತೊಗೊಂಡಿದ್ದೀನಿ. 1-2 ಟೊಮ್ಯಾಟೊ ಇಲ್ಲಿ ನಾನು ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ಅದನ್ನು ಕೂಡ ಅಷ್ಟೇ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕಡಾಯಿನ ತೊಗೊಂಡಿದ್ದೀನಿ. ಸೊ ಚೆನ್ನಾಗಿ ಹೀಟ್ ಆದಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಬೇಕು. ಒಂದು 3 to 4 ಸ್ಪೂನ್ 4-5 ಸ್ಪೂನ್ ಹಾಕ್ಕೊಂಡಿದ್ವಿ. ಸ್ವಲ್ಪ ಏನು ಗೊತ್ತಾ, ಎಣ್ಣೆ ಚೆನ್ನಾಗಿ ಹಾಕಿದರೆ ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ. ಎಣ್ಣೆ ಕಮ್ಮಿ ಹಾಕಿದರೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ನಾನು ಅದನ್ನು ನೋಡಿದ್ದೀನಿ, ಅಬ್ಸರ್ವ್ ಮಾಡಿದ್ದೀನಿ. ಒಂದು 5-6 ಸ್ಪೂನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಸೊ ಎಣ್ಣೆ ಬಿಸಿ ಆದ ತಕ್ಷಣ ಸಾಸಿವೆ, ನೆಕ್ಸ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಕರಿಬೇವಿನ ಸೊಪ್ಪು, ನೆಕ್ಸ್ಟ್ ನಾನು ಚಾಪ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಅದೇ ನಾನು ಹೇಳಿದೆಲ್ಲ 3-4 ಅಂತ ಈರುಳ್ಳಿನ ಹಾಕ್ಕೊಂಡು ಇದನ್ನು ಕೂಡ ಅಷ್ಟೇ ಸ್ವಲ್ಪ ಲೈಟ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಡ್ಬೇಕು. ಎಲ್ಲರ ಮನೇಲೂ ಒಂದೊಂದು ಥರ ಮಾಡ್ತೀವಿ ಅಲ್ವಾ. ಸೊ ಒಬ್ಬರ ಮನೇಲಿ ಒಂಥರ ಹಾಗೆ ನಮ್ಮ ಮನೇಲಿ ನಾನು ಹೇಗೆ ಮಾಡ್ತಾಯಿದ್ದೀನಿ ಹಾಗೆ ನಾನು ತೋರಿಸ್ತಾ ಇದ್ದೀನಿ. ಸೊ ಹೀಗೆ ಮಾಡಿ ಹಾಗೆ ಮಾಡಿ ಅಂತೇನಿಲ್ಲ. ನಾನು ಸ್ಟಾರ್ಟಿಂಗಲ್ಲಿ ತೋರಿಸ್ದೆ ಅಲ್ವಾ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನು ಪೇಸ್ಟ್ ಮಾಡಿರುವಂಥ ಇದು. ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿರುವಂಥದ್ದು ಇದು. ಅದು 1-2 ಸ್ಪೂನಷ್ಟು ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ನೀವು ಯಾವುದೇ ಬೇಳೆ ಸಾಂಬಾರಾಗಲಿ ಅಥವಾ ತರಕಾರಿ ಸಾಂಬಾರಾಗಲಿ ಅಥವಾ ನೋಡಿ ಈ ಥರದಕ್ಕಾಗಲಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ರುಬ್ಬಿ ಪೇಸ್ಟ್ ಥರ ಮಾಡಿ ಹಾಕ್ಕೊಡಿ. ಅದ್ರ ಘಮನೇ ಬೇರೆ, ಟೇಸ್ಟು ಸೂಪರಾಗಿ ಬರುತ್ತೆ. ಸೊ ಒಂದು ಸಾರಿ ನೀವು ಬೇಕಿದ್ರೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ನಾನು ಕಟ್ ಮಾಡಿರುವಂಥ ಟೊಮ್ಯಾಟೊನೂ ಹಾಕ್ಕೊಂಡೆ ನಾನಿಲ್ಲಿ. ನೆಕ್ಸ್ಟು ನುಗ್ಗೆಕಾಯಿನೂ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆ ಎಲ್ಲರ ಜೊತೆ ಹೊಂದ್ಕೊಳ್ಳಿ ಅಂತ ಒಗ್ಗರಣೆ ಜೊತೆಗೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ. ನುಗ್ಗೆಕಾಯಿ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ನುಗ್ಗೆಕಾಯಿ. ಸೊ ಹಾಗಾಗಿ ಇವತ್ತು ಜಾಸ್ತಿ ಇತ್ತು ಅಂತ ನಾನು ಇದನ್ನು ರೆಡಿ ಮಾಡ್ತಾ ಇರೋದು. ಸೊ ಹಾಗೆ ಇದಕ್ಕೆ ಒಂದು ಮಸಾಲೆನೂ ರೆಡಿ ಮಾಡ್ಕೊಂಡು ಬಿಡೋಣ, ಇಲ್ಲಾಂದರೆ ಅದು ಡ್ರೈ ಆಗಿಬಿಡುತ್ತೆ. ಸೊ ಒಂದು ನಾನು ಮಿಕ್ಸಿ ಜಾರ್ಗೆ ಏನು ಮಾಡ್ತಾಯಿದ್ದೀನಿ ಅಂದರೆ, ಫಸ್ಟು ಹುರಿದಿರುವಂಥ ಕಡಲೆಕಾಯಿ ಬೀಜ ನೋಡಿ, ಅದೊಂದು 5-6 ಸ್ಪೂನ್ ಇದೆ. ಸೊ 5-6 ಸ್ಪೂನು ಕಡಲೆಕಾಯಿ ಬೀಜ ಮತ್ತು ಒಂದು 2-3 ಸ್ಪೂನು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಕಟ್ ಮಾಡಿರುವಂಥದ್ದು ಹಸಿ ತೆಂಗಿನಕಾಯಿದು ಕಟ್ ಮಾಡ್ಕೊಂಡಿರೋಂಥದ್ದು ತೊಗೊಂಡಿದ್ದೀನಿ. ನೆಕ್ಸ್ಟು ಅರಿಶಿನ ಪುಡಿ, ಆಮೇಲೆ 1 ಸ್ಪೂನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಾನು, ಇನ್ನೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ನೆಕ್ಸ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ 1 ಸ್ಪೂನಷ್ಟು. ಸೊ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ನಾನು ಏನು ಮಾಡ್ತೀನಿ, ಒಂದು ಒಳ್ಳೆ ಮಿಕ್ಸರ್, ಒಂದು ನೈಸಾಗಿ ಪೌಡ್ರ್ ಆಗೋ ಥರ ಇದನ್ನು ರುಬ್ಕೊಂಡು ಬಿಡ್ತೀನಿ. ನೋಡಿ ಈ ಥರ ಆಗುತ್ತೆ. ಇದಕ್ಕೇನು ನೀರು ಹಾಕಿ ರುಬ್ಬೋದೆಲ್ಲ ಏನು ಬೇಡ. ಸೊ ಅದೇ ಥರ ನಾನು ಇದು ಮಾಡ್ಕೊಂಡಿದ್ದೀನಿ. ನೋಡಿ ನುಗ್ಗೆಕಾಯಿ ಒಂಥರ ಸ್ಟೀಮಲ್ಲಿ ಗ್ಯಾಸ್ ಎಲ್ಲ ಸಣ್ಣ ಮಾಡಿಬಿಟ್ಟು ನಾನು ಸ್ಟೀಮಲ್ಲಿ ಜಾಸ್ತಿ ಸಣ್ಣ ಉರಿಯಲ್ಲಿ ನಾನು ಚೆನ್ನಾಗಿ ಬೇಯಿಸ್ಕೊಂಡೆ. ನಾನು ಆಯಿಲಲ್ಲೇ ಯಾವ ನೀರು ಹಾಕಿಲ್ಲ, ಏನೂ ಇಲ್ಲ, ಆಯಿಲಲ್ಲೇ ಚೆನ್ನಾಗಿ ನುಗ್ಗೆಕಾಯಿನ ಬೇಯಿಸ್ಕೊಂಡಿದ್ದೀನಿ. ಸೊ ಈ ಪೌಡರ್ ನಾವೇನು ರೆಡಿ ಮಾಡಿ ಇಟ್ಕೊಂಡಿರ್ತೀವೋ ಎಷ್ಟು ಚೆನ್ನಾಗಿತ್ತು ಆ ಪೌಡರ್ದು ಘಮ ಅಂದರೆ, ನೀವು ಬೇಕಿದ್ರೆ ಮಾಡಿ ನೋಡಿ ಫ್ರೆಂಡ್ಸ್, ನಿಜವೂ ಸೂಪರಾಗಿರುತ್ತೆ. ಒಳ್ಳೆ ಘಮ, ಇದು ಹಾಕಿದ ತಕ್ಷಣ ಒಳ್ಳೆ ಘಮ ಬರೋಕ್ಕೆ ಶುರು ಆಯಿತು ನುಗ್ಗೆಕಾಯಿ ಮಾತ್ರ. ಸೊ ಇವಾಗ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಇದಕ್ಕೆ ಹುಣಸೆಹಣ್ಣು ಮತ್ತು ಹುಣಸೆಹಣ್ಣಿನ ರಸ, ಆಮೇಲೆ ಸ್ವಲ್ಪ ಬೆಲ್ಲ
ಅದನ್ನು ಬೇಕಿದ್ದರೂ ನೀವು ಸೇರಿಸ್ಕೊಬೋದು. ಬಟ್ ನಾನಿಲ್ಲಿ ಸೇರಿಸ್ಕೊಂಡಿಲ್ಲ. ಆಲ್ಮೋಸ್ಟ್ ನಾನು ಹಾಕ್ತಾ ಇರ್ತೀನಿ ಅವಾಗವಾಗ, ಆದರೆ ಸಾಂಬಾರಿಗೆ ಹಾಕ್ತೀನಿ. ಈ ಥರ ಗ್ರೇವಿಗೇನು ನಾನು ಹಾಕಿಲ್ಲ. ನೀವು ಬೇಕಿದ್ದರೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಹುಳಿ, ಸ್ವಲ್ಪ ಸಿಹಿ ಈ ಥರ ಇಷ್ಟಪಡೋರು ಏನಾರು ಇದ್ದರೆ ನೀವು ಸ್ವಲ್ಪ ಹುಣಸೆ ಹಣ್ಣಿನ ರಸ ಮತ್ತು ಬೆಲ್ಲನ ಹಾಕ್ಕೊಬೋದು. ನಾನು ಇದಕ್ಕೆ ಮೇಲ್ಗಡೆ ಒಂದು ನಾಟಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಸಖತ್ತಾಗಿ ಬೆಂದಿದೆ. ಘಮ ಮಾತ್ರ ಹೀಗಿತ್ತಲ್ಲ, ಅದೇನು ನಾನು ಪೌಡ್ರ್ ಮಾಡ್ಕೊಂಡಿದ್ದೆ ಇವಾಗ ಮಸಾಲೆ, ಅಷ್ಟು ಚೆನ್ನಾಗಿರೋ ಘಮ ಬರ್ತಾಯಿತ್ತು. ಸೊ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಒಂದು ಒಳ್ಳೆ ಕಲರ್ಫುಲ್ಲು, ನೋಡೋಕ್ಕೆ ಸೂಪರ್ ಬ್ಯೂಟಿಫುಲ್ ಆಗಿರುವಂಥ ಒಂದು ಗ್ರೇವಿ ರೆಡಿಯಾಗಿದೆ. ಒಂದು ಕಳೆನೇ ಬೇರೆ ಆಗುತ್ತೆ ಅಡುಗೆದು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ. ಸೊ ನೋಡಿ, ಯಮ್ಮಿ ಆಗಿರುವಂಥ ನುಗ್ಗೆಕಾಯಿ ಗ್ರೇವಿ ರೆಡಿ ಆಯಿತು. ಇದನ್ನು ಗ್ರೇವಿ ಅಂತಲೇ ಹೇಳ್ಬೋದು, ಇಲ್ಲಾಂದರೆ ಒಂಥರ ಸುಕ್ಕ ಅಂತಲೂ ಹೇಳ್ಬೋದು. ಒಂಥರ ಡ್ರೈ ಥರ ಇರುತ್ತೆ. ಸೊ ಗ್ರೇವಿ ಅಂದರೆ ಮತ್ತೆ ನೀರು ಥರನೂ ಅಲ್ಲ ಇದು. ನಾನು ನೀರಂತೂ ಯೂಸೇ ಮಾಡಿಲ್ಲ ಇದಕ್ಕೆ. ಎಷ್ಟು ಚೆನ್ನಾಗಿದೆ ಅಂದರೆ ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಇದಾದಮೇಲೆ ನೆಕ್ಸ್ಟು ಎಲ್ಲ ಊಟ ಗಿಟ ಮುಗಿಸಿ ರೆಸ್ಟ್ ಎಲ್ಲ ಮಾಡಿ ಸಾಯಂಕಾಲ, ಇವತ್ತು ಸಂಕಷ್ಟಿ, ಇದು ಮಂಗಳವಾರದ ವ್ಲಾಗ್ ಇದು. ಅಂಗಾರಕ ಸಂಕಷ್ಟಿ ಬಂದಿತ್ತಲ್ವ, ಸೊ ಅದಕ್ಕೆ ನಾನು ಮಕ್ಕಳ ಕಡೆಯಿಂದ, ಪ್ರಮೋದಿತರ ಕಡೆಯಿಂದ ನಾನು ಪೂಜೆ ಮಾಡಿಸ್ತಾ ಇದ್ದೆ. ಸೊ ಇವತ್ತು ಅಂಗಾರಕ ಸಂಕಷ್ಟಿ ಇದೆ, ಮಂಗಳವಾರ. ಅದಕ್ಕೆ ಪ್ರಮೋದಿತ ಮತ್ತು ಪ್ರಣೀತ ಸೇರಿಕೊಂಡು ಪೂಜೆನ ಮಾಡಿದ್ದಾರೆ ಸಿಂಪಲ್ಲಾಗಿ. ಏನಿದೆಯೋ ಅದರಲ್ಲಿ ಪ್ರಮೋದಿತನಿಗೆ ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟೆ ಪೂಜೆ ಮಾಡಿಸ್ತಾ ಇದ್ದೀನಿ ನಾನೀಗ. ನೋಡಿ ಈ ಥರ ಮಾಡಿದ್ದಾರೆ. ಜಯ ದೇವ ಜಯ ದೇವ ಜಯ ಮಂಗಳ ಮೂರ್ತಿ, ಜಯ ಮಂಗಳ ಮೂರ್ತಿ, ಜಯ ದೇವ ಜಯ ದೇವ. ಕೈ ಮುಗಿಪ್ಪ, ಕೈ ಮುಗಿ ಪಾಪ. ಗಂಟೆ ಬರ್ತಾರೆ ಪಡಿತ. ಕೈ ಹುಷಾರ, ಇದಾರೆ ಏನಾಗಲ್ಲ, ನಿಧಾನಕ್ಕೆ ಆರಾಮ್ಸೆ ಮಾಡಿ. ಹಾಂ ಅಷ್ಟೇ. ಫಸ್ಟ್ ನಮಸ್ಕಾರ ಮಾಡ್ಕೊ. ನಿನಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಸೊ ಹೇಗೆ ಅನ್ನಿಸ್ತು ನಮ್ಮ ಇವತ್ತಿನ ಅಂಗಾರಕ ಸಂಕಷ್ಟಿಯ ಪೂಜೆ ಅಂತ ತಿಳಿಸಿ ಸಿಂಪಲ್ಲಾಗಿ ಮಾಡಿದ್ದಾರೆ ನನ್ನ ಮಕ್ಕಳು. ಸೊ ಒಳ್ಳೆಯದಾಗಲಿ, ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ ಅಂತ ಗಣೇಶನಲ್ಲಿ ಪ್ರಾರ್ಥನೆ ಮಾಡೋಣ. ಸೊ ವ್ಲಾಗ್ ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗ್ತೀನಿ ಒಂದು ಒಳ್ಳೆ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಎಲ್ಲರಿಗೂ ಬೈ ಬೈ, ಟೇಕ್ ಕೇರ್. ಹೊಸ ವ್ಲಾಗ್ ಜೊತೆಗೆ ಸಿಗ್ತೀನಿ. ಬೈ.